ऑथेंटिक न्यूज 19 में आपका स्वागत है। आइए देखते हैं आज की ನ್ಯೂಸ್। ಗುರುವೃಂದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಹುಬ್ಬಳ್ಳಿ ಒಳಗ ನಮಗೆ ಬಹಳ ಹೆಮ್ಮೆ ಆಗಿದೆ. ಏನಾಗಿದೆ ಅಂದ್ರೆ ಇವತ್ತು ಗುರು ಶಿಷ್ಯರ ಸಂಬಂಧ ಅಗಾಧವಾಗಿ ಬೆಳಿಬೇಕಂದ್ರೆ ಇವತ್ತು ಗುರುವಂದನ ಕಾರ್ಯಕ್ರಮ ನಿರಂತರವಾಗಿ ಸಾಗಲೇಬೇಕು. ಗುರು ಹಾಕಿಕೊಂಡ ದಾರಿ ಒಳಗೆ ನಾವೆಲ್ಲ ವಿದ್ಯಾರ್ಥಿಗಳು ಸಾಗಬೇಕು. ಗುರುಗಳಿಗೆ ನಮನ ಗುರುಗಳಿಗೆ ಗುರುಗಳ ನಮನ ಅಂತ ಒಂದು ಕಾರ್ಯಕ್ರಮ ನಾವು ಅಭೂತವಾಗಿ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾವು ಆ ದೇವರಲ್ಲಿ ಬೇಡ್ಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ತಿಳಿಸಿ ನಾನು ಶಿಕ್ಷಕನಾಗಿ ನವಲಗುಂದ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾರೆ. ಸುಮಾರು ಇಲ್ಲಿ 100 ಜನ ಸೇರಿದ್ದಾರೆ ಸರ್. ನೀವು ಬಂದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರಿಗೆ ನನ್ನ ಧನ್ಯವಾದ ಅರ್ಪಿಸ್ತೀನಿ. ಆತ್ಮೀಯರೇ, ಈ ದಿನ ನಾವು ಅಸಿರಪಿ ಶಿಕ್ಷಣ ಸಂಸ್ಥೆಯಲ್ಲಿ 25 ವರ್ಷಗಳ ಹಿಂದೆ ಶಿಕ್ಷಕ ತರಬೇತಿಯನ್ನು ಪಡೆದು 25 ವರ್ಷಗಳ ನಂತರ ಆ ನೆನಪಿಗಾಗಿ ರಜತ ಸಮ್ಮೇಳನ ಹಾಗೂ ಗುರುಗಳನ್ನ ಸ್ಮರಣೆ ಮಾಡ್ಲಿಕ್ಕಾಗಿ ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮಣ್ಣ ಪಶುಪತಿಗಳನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡ್ವಿ. ಮುಂಚೂಣಿಯಲ್ಲಿ ಒಂದು 4-5 ಜನ ಮಿತ್ರಿ ಮತ್ತು ದಿವಾನದು ಭಗವಂತ ಗೌಡ್ರು, ಹರೀಶ್, ನಾವೆಲ್ಲ ಸೇರ್ಕೊಂಡು ಎಲ್ಲ ನಮ್ಮ ಸ್ನೇಹಿತರ ಗೆಳತಿಯರ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸಂಪರ್ಕ ಮಾಡಿ 3-4 ಸತಿ ನಾವು ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಮಗೆ ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇದೊಂದು ಭಾವನಾತ್ಮಕ ಕಾರ್ಯಕ್ರಮ. ನಮ್ಮ ಸ್ನೇಹಿತರು ಮತ್ತು ಗುರುಗಳು ಅತ್ಯಂತ ಭಾವನಾತ್ಮಕವಾಗಿ ಇಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಅತ್ಯಂತ ಸುಂದರವಾಗಿ ಯಶಸ್ವಿಗೊಳಿಸಿದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವ ಸಂತಸವನ್ನು ತಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಸಿದ್ದಾರೂಢರ ಹಾಗೂ ಗುರುನಾಥ ರೂಢರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇರತಕ್ಕಂಥದ್ದು ಗುರು ಪರಂಪರೆಗೆ ಒಂದು ಹಿಡಿದಿರತಕ್ಕಂತಹ ಶ್ರೇಷ್ಠ ಕನ್ನಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಧನ್ಯವಾದಗಳು ಸರ್. ಶಿಕ್ಷಕರು ಹಿರೇಕೆರೂರು ತಾಲೂಕು ಸುತ್ತಕೋಟೆ ಗ್ರಾಮದಲ್ಲಿ, ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಸುತ್ತಕೋಟೆ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಮೊದಲನೇದಾಗಿ ಮಾಧ್ಯಮಿಕ ಮಿತ್ರರಿಗೆ ನಮಸ್ಕರಿಸುತ್ತಾ, ನಾನು ಶಿರ್ಸಿ ತಾಲೂಕ್ HPS ದಾಸನಕೊಪ್ಪದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ 1999 2000 ಅಶ್ರಫಿ ಕಾಲೇಜ್ ನಲ್ಲಿ TCH ಮಾಡಿದೆ. ಅದರಲ್ಲಿ 60 ಜನ ನಾವು ವಿದ್ಯಾರ್ಥಿಗಳು, ಅದರಲ್ಲಿ 2 ಜನ ಮಾತ್ರ ನಾವು ಹುಬ್ಳಿಯವರು. ಅದ್ರಲ್ಲಿ ನಾ ಇವತ್ತು ಬಂದಿದ್ದೀನಿ, ಇನ್ನೊಬ್ಳು ಅಟೆಂಡ್ ಆಗ್ಲಿಲ್ಲ ಕಾರಣಾಂತರದಿಂದ. ಈ ಗುರುವಂದನಾ ಕಾರ್ಯಕ್ರಮ ಅನ್ನೋದು ಇದು ಎಲ್ಲ ಈ ಮುಂದಿನ ಪೀಳಿಗೆಗೆ ಬರಬೇಕು. ಗುರು ಅಂದ್ರೆ ಏನು? ದೇವರಿಗಿಂತ ಮಿಗಿಲು. ನಾವು ದೇವರಿಗೆ ಎಷ್ಟು ಸೇವೆ ಸಲ್ಲಿಸ್ತೀವೋ ಅದಕ್ಕೆ ಆ ಒಂದು ಗುರುವಿಗೆ ಸಲ್ಲಿಸಿದ್ರೆ ಅದಕ್ಕಿಂತ ಹೆಚ್ಚಿನದು ಅನ್ನೋದು ನನ್ನ ಅಭಿಪ್ರಾಯ. ಈ ಕಾಲೇಜ್ ನಲ್ಲಿ ತುಂಬಾ ಸಂತೋಷದಿಂದ ನಾವು ಕಳೆದಂತ ಒಂದು ನೆನಪುಗಳನ್ನ, ಆಮೇಲೆ ಎಷ್ಟೋ ಅನುಭವಗಳನ್ನ ತೆಗೆದುಕೊಂಡು ಹೋಗಿದೀವಿ. ಅದನ್ನ ಹಂಚ್ಕೊಳ್ಳಿಕ್ಕೆ ಇವತ್ತೊಂದು ಸುದಿನ ಅಂತ ನಾ ಹೇಳ್ತೀನಿ. ಹಾಗೆ ನಾವು ನಮ್ಮದೇ ಆದ ಒಂದು ಬದುಕನ್ನ ಕಟ್ಕೊಳ್ಳಿಕ್ಕೆ ಈ ಅಶ್ರಫಿ ಸಂಸ್ಥೆ ಅನ್ನೋದು ಒಂದು ನಮಗೆ ಕಾರಣವಾಯಿತು. ಈ ಸಿದ್ದಾರೂಢ ಸ್ವಾಮೀಜಿ ಅವರ ಒಂದು ಆಶೀರ್ವಾದದಿಂದ ನಾನು ನನ್ನ ಕುಟುಂಬದೊಂದಿಗೆ ಒಂದು ಒಳ್ಳೆಯ ಒಂದು ಜೀವನವನ್ನ ನಡೆಸ್ತಾ ಇದ್ದೀನಿ. ಇದಕ್ಕೆ ಕಾರಣೀಭೂತರು ನನ್ನ ಅಕ್ಕ ಮತ್ತು ನನ್ನ ಅಣ್ಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ತಂದೆ ತಾಯಿ ಜನ್ಮ ಕೊಟ್ರು, ಅವರ ಸಂಸ್ಕಾರದೊಂದಿಗೆ ನಾನು ಬೆಳೆದು, ಆದ್ರೆ A to Z ನನ್ನ ಒಂದು ಎಲ್ಲಾ ಜವಾಬ್ದಾರಿಗಳನ್ನ ನನ್ನ ಅಕ್ಕ ಅಣ್ಣ ಇವತ್ತಿನವರೆಗೂ ಅವ್ರು ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ಸುಸಂದರ್ಭದಲ್ಲಿ ನನ್ನ ಒಂದು ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಮತ್ತು ಹಾಗೆ ನನ್ನ ಗಂಡನ ಮನೆಯವರು ಕೂಡ ಈ ಎಲ್ಲಾ ಒಂದು ಕಾರ್ಯಗಳಲ್ಲಿ ನನ್ನ ಬೆನ್ನೆಲುಬಾಗಿ ಮತ್ತು ನನ್ನ ವೃತ್ತಿಯಲ್ಲಿಯೂ ಕೂಡ ಅವರು ನನ್ನ ತಮ್ಮದೇ ಆದ ಒಂದು ಸಹಕಾರವನ್ನ ನನ್ನ ಹಿಂದಿಡ್ತಾ ಇದ್ದಾರೆ. ಹಾಗೆ ನನಗೆ 2 ಮುದ್ದಾದ 2 ಮಕ್ಕಳು ಕೂಡ ಇದ್ದಾರೆ. ನನ್ನ ಒಂದು ಏನಂದ್ರೆ ನನ್ನ ಲೈಫ್ ಒಂದು ಏನಂತ ಹೇಳ್ಬೋದಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಅನಿಸ್ತದೆ. ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಶಿರ್ಸಿ ತಾಲೂಕು. ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲೇ 2002 ನಂದು ಹುಬ್ಳಿ ತಾಲೂಕು ಚಬ್ಬಿ ಅರಳಿಕಟ್ಟಿ ಅಂತ. ಕೊನೆಗೆ ನನ್ನ ಮದುವೆ ಆದ್ಮೇಲೆ 2009ರಲ್ಲಿ ನಮ್ಮ ಮನೆಯವರು ಅಲ್ಲಿ ಹೈಸ್ಕೂಲ್ ನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು 2009ರಲ್ಲಿ ಜನರಲ್ ಒಂದು ಟ್ರಾನ್ಸ್ಫರ್ ತಗೊಂಡು ಹೋಗಿ ಒಂದು 16 ವರ್ಷ ಆಯ್ತು. ಅಲ್ಲಿಯೇ ಕೂಡ ನಾನು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ತಾಯಿ ಮನೆ ಇದು ಹುಬ್ಳಿನೇ. ಅದು ನನಗೆ ಬಹಳಷ್ಟು ಹೆಮ್ಮೆ ಇದೆ. ಆದ ಕೂಡ ಇಲ್ಲಿ ನಾನು ಎಲ್ಲರೊಂದಿಗೆ ನನ್ನ 25 ವರ್ಷದ ಹಿಂದಿನ ಎಲ್ಲಾ ಸ್ನೇಹಿತರೊಂದಿಗೆ ಇವತ್ತು ನಾನು ನನ್ನ ಸಂತೋಷವನ್ನ ಈ ಸಂತೋಷ ಎಷ್ಟು ಕೊಟ್ರು ನಮಗೆ ಬರುದಿಲ್ಲ ಹೇಳಲಿಕ್ಕೆ. ಈ ದಿನ ಯಾವತ್ತಿಗೂ ನನ್ನ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಮತ್ತು 2000ನೇ ಇಸ್ವಿಯ TCH ವಿದ್ಯಾರ್ಥಿಗಳ ಒಂದು 25 ವರ್ಷ ಪೂರ್ಣಗೊಳಿಸಿದ ಕಾರಣಕ್ಕಾಗಿ ರಜತ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ಒಂದು 2 ವರ್ಷದ ಸ್ನೇಹವನ್ನ 25 ವರ್ಷದವರೆಗೂ ಕರೆದುಕೊಂಡು ಹೋದಂತಹ ಒಂದು ಸಂದರ್ಭ
ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ, ಜೊತೆಗೆ ನಮ್ಮ ಗುರು ವೃಂದದವರನ್ನು ಒಟ್ಟಾಗಿಸಿದ್ದೇವೆ ಎನ್ನುವಂತ ಹೆಮ್ಮೆ ನಮಗೆಲ್ಲರಿಗಿದೆ. ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಿರುವಂತದ್ದು. ಗುರುಗಳನ್ನ, ಗುರು ಪರಂಪರೆಯನ್ನ ಗೌರವಿಸುವಂತಹ ಒಂದು ಸಂಸ್ಕಾರ, ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆಗೆ ಮುಂದುವರಿಯಲಿ ಅನ್ನುವಂತ ಸದಾಶಯದೊಂದಿಗೆ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಲಿ. ನಮ್ಮ ಗುರುಗಳ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಬೇಕು. ನಾವು ಗುರುಗಳಾಗಿ ನಮ್ಮ ಶಿಷ್ಯಂತರಿಗೆ ಯಾವ ರೀತಿಯ ಮಾರ್ಗದರ್ಶನವನ್ನ ನೀಡಬೇಕು, ಎಲ್ಲ ಮಾರ್ಗದರ್ಶನ ನಮ್ಮ ಗುರುಗಳು ನೀಡಿದ್ದಾರೆ. ಆ ಮಾರ್ಗದರ್ಶನವನ್ನು ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇವೆ. ನಮ್ಮ ಗುರುಗಳಿಗೆ ಆಶೀರ್ವಾದವನ್ನ ಸದಾ ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯನ ಕೊಡ್ತಾ ಇದ್ದೇನೆ. ಹರೀಶ್ ನಾಯಕ್ ಅಂತ ಹೇಳಿ, ನಾನು ಸಿರ್ಸಿಯ ಉಮ್ಮಡಿ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷನಾಗಿಯೂ ಸಹ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಪ್ರೌಢಶಾಲೆ ದೇರಳಕಟ್ಟೆಯಲ್ಲಿ ಭಾಷಾ ಶಿಕ್ಷಕಿಯಾಗಿ ನನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧ ಅಂತ ಹೇಳುವಂತದ್ದು 25 ವರ್ಷಗಳ ಹಿಂದಿನ ಒಂದು ಸುಯೋಗ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮವಾಗಿರ್ಬೋದು, ಯಾವುದೇ ಒಂದು ಸಂಸ್ಥೆಯ ಕಾರ್ಯಕ್ರಮಗಳೇ ಆಗಿರ್ಲಿ, ಎಷ್ಟೇ ಅಂತ ಹೇಳಿದ್ರು ಹಿಂದಿನ ವಿದ್ಯಾರ್ಥಿಗಳನ್ನ ಒಟ್ಟುಗೂಡಿಸಿಕೊಂಡು ಒಂದು ಸುಂದರವಾದಂತ ಕಾರ್ಯಕ್ರಮವನ್ನ ನಡೆಸುವಂತದ್ದು ತುಂಬಾ ಕಷ್ಟದಾಯಕವಾದಂತ ಕೆಲಸ. ಆದ್ರೆ ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಈ ಒಂದು ಉತ್ತಮ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ಅದರಲ್ಲಿ ಭಾಗಿಯಾಗಿರುವಂತ ನಾವೆಲ್ಲರೂ ಒಂಥರ ಏನು ಮೊನ್ನೆ ಅಷ್ಟೇ ನಮ್ಮ ಕಾಲೇಜ್ ಜೀವನವನ್ನ ಮುಗಿಸಿದೀವಿ ಅನ್ನುವಂತ ಸಂತಸ ನಮ್ಮೆಲ್ಲರಿಗೂ ಆಗ್ತಾ ಇದೆ. ಆ ಒಂದು ಸವಿ ನೆನಪು ನಮ್ಮ ಮನದಲ್ಲಿ, ಹೃದಯಾಂತರಾಳದಲ್ಲಿ ಅಚ್ಚುಳಿಯಲಿ ಅನ್ನುವಂತ ಅಭಿಲಾಷೆ ನಮ್ಮದಾಗಿದೆ. ಮತ್ತು 2000 ಇಸ್ವಿಯ TCH ತರಗತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿನ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇವತ್ತಿನವರೆಗೂ ನಾವು ಒಂದೇ ಮನೆಯವರ ಹಾಗೆ, ಒಂದೇ ಕುಟುಂಬದವರ ಹಾಗೆ ಇವತ್ತು ನಾವು ವಿಜೃಂಭಣೆಯಿಂದ, ಅತಿ ಸಂತೋಷದಿಂದ ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದ್ದೇವೆ. ಈ ಹಿಂದೆ ನಾವು ಎಲ್ಲರನ್ನೂ ಸೇರಿಸ್ಬೇಕಂದ್ರೆ ಬಹಳ ಶ್ರಮ. ಅವ್ರನ್ನ ಎಲ್ಲೆಲ್ಲೂ ಇದ್ವಿ ನಾವು. ಒಂದು ತಾಲೂಕಿನಿಂದ ಮತ್ತೊಂದು ತಾಲೂಕು, ಜಿಲ್ಲೆ, ಬೇರೆ ಬೇರೆ ತಾಲೂಕಿನಿಂದ ನಾವು ಇದ್ವಿ. ಅವರು ಒಬ್ಬರಿಂದ ಇನ್ನೊಬ್ಬರಿಂದ ಮತ್ತೊಬ್ರು ಅವರನ್ನ ಸಂಪರ್ಕ ಮಾಡಿ ನಾವೆಲ್ಲರೂ ಈ ಕೂಡಿ ಇದೇ ರೀತಿ ಮುಂದೆ ನಾವು ವರ್ಷ ಕೂಡ್ತೇವೆ, ವರ್ಷ ನಾವು ಇದನ್ನ ಮಾಡ್ತೇವೆ ಅಂತೇಳಿ ನನ್ನ ಅನಿಸಿಕೆಯನ್ನ ಹೇಳಬಯಸ್ತೇನೆ. ದೇವೇಂದ್ರಪ್ಪ ಪಶುಪತ್ಯಾಳ ಅಂತೇಳಿ, ಸಾಕಿನ ಹತ್ತಿಮತ್ತೂರು, ತಾಲೂಕು ಸವಣೂರು, ಜಿಲ್ಲೆ ಹಾವೇರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಜಂಗಣ್ಣವ್ರು. ಹಾವೇರಿಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ವರ್ಕಿಂಗ್ ಪ್ಲೇಸ್ ಬಂದು ಸವಣೂರು ತಾಲೂಕು KB ತಿಮ್ಮಾಪುರ ಅಂತಂದು. ನಾವಿಲ್ಲಿ 1999 2000ನೇ ಬ್ಯಾಚ್ನಲ್ಲಿ ಇಲ್ಲಿ ಅಶ್ರಫಿಯಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ TCH ಅನ್ನ ಮುಗಿಸಿದ್ವಿ. ಒಂದು ಹೇಗೆ ಅಂತಂದ್ರೆ ಬೇರೆ ಕಡೆಯಿಂದ ಬಂದು ಹಕ್ಕಿಗಳು ಹೇಗೆ ವಲಸೆ ಮಾಡ್ತಾವೋ ಆ ರೀತಿ ನಾವು ಬಿಜಾಪುರ, ಬಾಗಲಕೋಟೆ, ಮುಗದೋಳ, ಆಮೇಲೆ ಈಗ ದಾವಣಗೆರೆ, ಕಾರವಾರ, ಈ ರೀತಿ ಅನೇಕ ಜಿಲ್ಲೆಗಳಿಂದ ಬಂದು ಇಲ್ಲಿ 60 ಜನ ಹುಡುಗರು ವಿದ್ಯಾರ್ಥಿಗಳು ಸೇರಿದ್ವಿ. ನೆಕ್ಸ್ಟ್ ಅದು ಯಾವ ರೀತಿ ಆಯ್ತು ಅಂತಂದ್ರೆ ನಾವೆಲ್ಲ ಅತ್ಯಂತ ಆತ್ಮೀಯ ಸ್ನೇಹಿತರಾಗ್ಬಿಟ್ಟಿವಿ 60 ಜನನು. ಆಮೇಲೆ ನಮ್ಗೆ ಶಿಕ್ಷಕ ವೃಂದಾಂಕರು ಬಹಳ ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಬಂದಾಗ ನಮ್ಗೊಂಥರ ಏನೋ ಭಯ ಇರ್ತಿತ್ತು. ಯಾಕಂದ್ರೆ TCH ಅಂತಂದ್ರೆ ಒಂದು ಶಿಕ್ಷಕ ವೃತ್ತಿ ಇಲ್ಲಿ ಹೆಂಗಿರ್ಬೇಕು ಏನೋ ಅಂತಂತ ಎಲ್ಲ ಡಿಗ್ರಿ ಮಾಡಿ ಬಂದಿದ್ವಿ ನಾವು. ಆದ್ರೆ ಇಲ್ಲ ಎಲ್ಲ ಭಯವನ್ನ ಹೋಗ್ಲಾಡಿಸಿ ನೀವು ಶಿಕ್ಷಕ ವೃತ್ತಿಗೆ ಬೇಕಾದಂತ ನಮ್ಮ ಒಂದು ಸಮಯ, ನಿಷ್ಠೆ, ಪ್ರಜ್ಞಾವಂತಿಕೆ, ಈ ಎಲ್ಲ ಗುಣಗಳನ್ನ ಈ ಒಂದು ಅಶ್ರಫಿ ತರಬೇತಿ ಕೇಂದ್ರ ನಮ್ಗೆ ಬೆಳೆಸಿಕೊಡ್ತು. ಆಮೇಲೆ ಶಿಕ್ಷಕರಿಂದ ಪ್ರತಿದಿನ ನಮ್ಗೆ ಒಂದು ಸಮಯ ಪಾಲನೆ ಆಗಿರ್ಬೋದು, ವಿಷಯದಲ್ಲಿ ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಒಂದು ಬೋಧನೆಯನ್ನು ಮಾಡಿದ್ರು. ಇದರಿಂದ ಈ ಒಂದು ನಾವು ಈಗ ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಲಿಕ್ಕೆ ಈ ಒಂದು ಅಶ್ರಫಿ ನಮ್ಗೆ ಒಂದು ಬಹಳ ಕಾರಣೀಭೂತ ಆಗೈತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಮೇಲೆ ಇಲ್ಲಿ ಕಲ್ತಂತಹ ಬಹಳಷ್ಟು ನನ್ನ ಜನಗಳು, ನನ್ನ ಸ್ನೇಹಿತರು ಅನೇಕ ಹುದ್ದೆಗಳಲ್ಲಿದ್ದಾರೆ. ಯಾಕಂದ್ರೆ ಮುಗಿಸಿದ್ದು TCH ಆದ್ರೆ ಅವ್ರಿಗೆ ಸಿಕ್ಕದ್ದು ಒಂದು ನಾವು 60 ಜನದಲ್ಲಿ ಒಂದು 35ರಿಂದ 40 ಜನ ಶಿಕ್ಷಕರಾದ್ರೆ ಇನ್ನು ಉಳಿದವರು ಪೊಲೀಸ್ ವೃತ್ತಿ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಆಮೇಲೆ ಡಾಕ್ಟರ್ ಇರ್ಬೋದು, ಆಮೇಲೆ LIC ಏಜೆಂಟ್ಗಳು, ಆಮೇಲೆ ಅನೇಕ ದೊಡ್ಡ ಹುದ್ದೆಗಳಲ್ಲಿ ಈಗ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ. ಆದ್ರೆ ಅವರಲ್ಲಿ ಯಾರಲ್ಲಿಯೂ ಅಹಂ ಭಾವನೆ ಇಲ್ಲ. ನಾವು ಕರೆದಾಗ ಇಷ್ಟರು ಎಲ್ಲರೂ ಬಂದು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕಟ್ಟಿಬಗಿತರಾಗಿ ನಿಂತ್ಕೊಂಡ್ರು. ಈ ಒಂದು ಕಾರ್ಯಕ್ರಮ ಎಲ್ಲ ಸ್ನೇಹಿತರಿಂದ ಬಹಳ ಅದ್ಭುತವಾಗಿ ಮೂಡಿ ಬಂತು. ಯಾಕಂದ್ರೆ 60 ಜನ ಕುಡಿಸೋದಷ್ಟು ಸರಳ ಇರ್ಲಿಲ್ಲ. ನಮ್ಮ ಅನೇಕ ಜನ ಮಿತ್ರರು ಹೆಂಗೆಂಗೋ ಮಾಡಿ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆಲ್ಲರಿಗೂ ಸೇರಿಸಿ ಒಂದು ಪ್ಲೇಸಿಗೆ ಮೀಟಿಂಗ್ ಮಾಡಿದ್ವಿ. ಎಲ್ಲ ಮೀಟಿಂಗ್ ಆದ್ಮೇಲೆ ಒಂದ್ 2 ಸಲ ಆದ್ಮೇಲೆ ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನ ಹಾಕೊಂಡ್ವಿ. ಅದು ಇವತ್ತು ಏಪ್ರಿಲ್ 25 ಶುಕ್ರವಾರ ದಿನ ಈ ಒಂದು ದಿನದಲ್ಲಿ ಮೂಡಿ ಬಂತು. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಹಳ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಅವರು ಕೂಡ ಅದ್ಭುತವಾಗಿ ಕಾರಣಾಗ್ಯಾರ. ಅವರಿಗೆ ಎಲ್ಲ ಸ್ನೇಹಿತರ ಬಳಗದ ಪರವಾಗಿ, ಅಶ್ರಫಿ ಶಿಕ್ಷಕರ ವೃಂದದ ಪರವಾಗಿ ಅವರಿಗೆ ಮರೊಮ್ಮೆ ನಾನು ನಮಸ್ಕಾರಗಳನ್ನ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸರ್.